ಎನ್ ಭಾಸ್ಕರ್ ಹುಟ್ಟುಹಬ್ಬ ಆಚರಣೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಸ್ವೆಟರ್ ಹಾಗೂ ಪತ್ರಕರ್ತರಿಗೆ ಜರ್ಕಿನ್ ವಿತರಣೆ. ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ಮಾಜಿ ನಿರ್ದೇಶಕರು, ಕರ್ನಾಟಕ ಸಂವಿಧಾನ ಸಂರಕ್ಷಣಾ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸಂಯೋಜಕರಾದ ಎನ್ ಭಾಸ್ಕರ್ ಅವರ 53ನೇ ಹುಟ್ಟುಹಬ್ಬವನ್ನು ಎನ್ ಭಾಸ್ಕರ್ ಸ್ನೇಹ ಬಳಗದ ಸದಸ್ಯರು ಅರ್ಥಪೂರ್ಣವಾಗಿ ಆಚರಿಸಿದರು. ಅಶೋಕಪುರಂ ಎನ್ಟಿಎಂ ಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ 300ಕ್ಕೂ ಹೆಚ್ಚು ಶಾಲಾ ಮಕ್ಕಳಿಗೆ ಸ್ವೆಟರ್ ಮತ್ತು ಮೈಸೂರಿನ ಪತ್ರಕರ್ತರಿಗೆ ಜರ್ಕಿನ್ ವಿತರಿಸಲಾಯಿತು. ಎನ್ ಭಾಸ್ಕರ್ ಅವರ ಸ್ನೇಹಿತರು, ಹಿತೈಷಿಗಳು, ಅಭಿಮಾನಿಗಳು, ವಕೀಲರು, ರಾಜಕೀಯ ನಾಯಕರು ಬೃಹತ್ ಹಾರ ಹಾಕಿ ಅಭಿನಂದಿಸಿದರು. ನಂತರ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಎನ್ ಭಾಸ್ಕರ್ ಮಾತನಾಡಿ, ನಾನು ಓದಿದ್ದ ಶಾಲಾ ಮಕ್ಕಳೊಂದಿಗೆ ಹುಟ್ಟುಹಬ್ಬದ ಆಚರಿಸಿಕೊಂಡಿದ್ದು ಸಂತಸ ತಂದಿದೆ. ವಕೀಲರು, ಹಿತೈಷಿಗಳು, ಸ್ನೇಹಿತರ ವಿವಿಧ ಪಕ್ಷಗಳ ರಾಜಕೀಯ ಮುಖಂಡರುಗಳ ಪಾಲ್ಗೊಂಡು ಶುಭ ಹಾರೈಸಿತ್ತು. ಅವರೆಲ್ಲರಿಗೂ ಆಭಾರಿಯಾಗಿದ್ದೇನೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಬಿಜೆ ವಿಜಯಕುಮಾರ್, ನಗರ ಅಧ್ಯಕ್ಷ ಮೂರ್ತಿ, ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್, ಶಿವರಾಮ, ಮಡಿಗೇರೆ ಗೋಪಾಲ್, ವಕೀಲರ ಸಂಘದ ಉಪಾಧ್ಯಕ್ಷ ಚಂದ್ರಶೇಖರ್, ಗಂಗಾಧರ್, ಪುಟ್ಟರಸ, ಮಂಜುಳಾ, ಮುರಳಿ, ಕುಮಾರಸ್ವಾಮಿ, ತಿಮ್ಮಯ್ಯ ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್, ಮೈಸೂರು ಜಿಲ್ಲೆ. ಕಾಂಗ್ರೆಸ್ ಮುಖಂಡರು, ಕೆಪಿಸಿಸಿ ಸಂಯೋಜಕರು ಹಾಗೂ ಅಶೋಕಪುರಂನ ದಲಿತ ಮುಖಂಡರು ಆದಂತ ಶ್ರೀಯುತ ಎನ್ ಭಾಸ್ಕರ್ ಅವರ 53ನೇ ವರ್ಷದ ಹುಟ್ಟುಹಬ್ಬವನ್ನು ಶಾಲಾ ಮಕ್ಕಳೊಂದಿಗೆ ಅರ್ಥಪೂರ್ಣವಾಗಿ ನಾವೆಲ್ಲರೂ ಸೇರಿ ಆಚರಣೆ ಮಾಡಬೇಕು ಅಂತ ಹೇಳಿ ಹಲವು ದಿನಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು, ದುಡಿದವರಿಗೆ ನಾವೇನಾದ್ರೂ ಒಂದು ಉತ್ತಮವಾದ ಕಾರ್ಯನ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಈ NTM ಶಾಲೆನ ಆರಿಸ್ಕೊಂಡ್ವಿ. ಕಾರಣ ಇಷ್ಟೇ, ನನ್ನ ಹಿರಿಯರು, ನನ್ನ ರಾಜಕೀಯ ಗುರುಗಳಾದಂತ ದಿವಂಗತ ಶ್ರೀನಿವಾಸ್ ಪ್ರಸಾದ್ ರವರು ಈ ಶಾಲೆನ ಆರಿಸ್ಕೊಂಡು ಈ ಶಾಲೆಯ ಮಕ್ಕಳುಗಳಿಗೋಸ್ಕರ ಹಲವಾರು ರೀತಿಯ ಕಾರ್ಯಗಳನ್ನ ಮಾಡ್ತಿದ್ರು. ಅದು ಅವರ ನಂತರ ದಿನಗಳಲ್ಲಿ ಮುಕ್ತಾಯಗೊಳ್ಳಬಾರದು ಸದುದ್ದೇಶದಿಂದ ಮುಂದಿನ ದಿನಗಳಲ್ಲಿ ಈ ಶಾಲೆಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಮನಸ್ಸಿನಿಂದ ಭಾಸ್ಕರ್ ರವರ ಹುಟ್ಟುಹಬ್ಬವನ್ನ ಈ ದಿನ ಈ NTM ಶಾಲೆಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಹಾಗೂ ಅಶೋಕಪುರಂನ ಬಂಧುಗಳು ಪ್ರತಿಯೊಬ್ಬರು ಕೂಡ ಈ ಶಾಲೆಯ ಮಕ್ಕಳು ನೆರವಾಗಬೇಕು ಮತ್ತು ಈ ಶಾಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಲಿಕ್ಕೆ ಮತ್ತು ಇಲ್ಲಿ ಓದಿದಂತ ಮಕ್ಕಳುಗಳು ದೇಶದ ವಿವಿಧ ಇಲಾಖೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಈ ಭಾರತದ ಸತ್ಪ್ರಜೆಗಳಾಗಲಿಕ್ಕೋಸ್ಕರ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಮ್ಮೆಲ್ಲರ ಮುಖಾಂತರ ನಾವು ಪ್ರಾರ್ಥನೆ ಮಾಡ್ತೀವಿ. ಸಮಿತಿ ರಾಜ್ಯಾಧ್ಯಕ್ಷರಾದಂತ ಹಾಗೂ ನಮ್ಮ ಸಮಾಜದ ಮುಖಂಡರು, ಸಮಾಜ ಸೇವಕರು ಆದಂತ ಎನ್ ಭಾಸ್ಕರ್ ಅವರ 53ನೇ ಹುಟ್ಟುಹಬ್ಬವನ್ನು ನಾವು ಇವತ್ತು ಈ ಸರ್ಕಾರಿ ಶಾಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಯಲ್ಲಿ ನಾವು ಮಾಡ್ತಿರೋ ಉದ್ದೇಶ ಏನು ಅಂತಂತಂದ್ರೆ, ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತ ಮಕ್ಕಳಿಗೆ ನಮ್ಮಿಂದ ಒಂದು ಉತ್ತೇಜನ ಆಗ್ಬೇಕು, ನಮ್ಮ ಹುಟ್ಟುಹಬ್ಬಕ್ಕೆ ಒಂದು ಅರ್ಥ ಬರಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಶ್ರೀನಿವಾಸ್ ಸಾಹೇಬ್ ಇದ್ದಂತ ಸಂದರ್ಭದಲ್ಲಿ ಈ ಶಾಲೆಯನ್ನ ಒಂದು ಉನ್ನತೀಕರಣಕ್ಕೆ ಹೋಗುವ ಮಟ್ಟಕ್ಕೆ ಅವರು ಕೊಂಡೊಯ್ದಿದ್ರು. ಅವರ ನೆನಪಿಗಾಗಿ ಇವತ್ತು ಈ ಶಾಲೆನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಇಲ್ಲಿ ಮಕ್ಕಳಿಗೆ ಊಟ ಮಾಡೋದ್ರ ಮುಖಾಂತರ ಅವ್ರ ಜೊತೆಗೆ ನಾವು ಕುಳಿತು ಅವರ ಕಷ್ಟ ಸುಖಗಳನ್ನ ಸರ್ಕಾರಕ್ಕೆ, ಇಲ್ಲಿ ಈ ಸಮಸ್ಯೆಗಳು ಏನಿದೆ ಆ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತಂದು ಈ ಶಾಲೆಗೆ ನಮ್ಮ ಪ್ರಸಾದ್ ಸಾಹೇಬರು ಏನ್ ಅನುಕೂಲ ಮಾಡ್ಕೊಡ್ತಿದ್ರು ಅಂತ ಅನುಕೂಲಗಳನ್ನ ನಾವು ಮಾಡ್ಕೊಳ್ಬೇಕು, ಅಲ್ಲಿ ಸಮಸ್ಯೆ ಏನಿದೆ ಅನ್ನೋದನ್ನ ತಿಳ್ಕೋಬೇಕು, ಅವ್ರ ಜೊತೆ ನಾವು ಬೆರೀಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಭಾಸ್ಕರ್ ರವರ ಒಂದು ಹುಟ್ಟುಹಬ್ಬವನ್ನ ಇವತ್ತು ನಾವು ಇಲ್ಲಿ ಮಾಡಿದ್ದೀವಿ. ಮತ್ತೆ ಈ ಕಾರ್ಯಕ್ರಮದಿಂದ ಎಲ್ಲಾ ಮಕ್ಕಳು ಕೂಡ ಸಂತೋಷವಾಗಿ ಕಾಲ ಕಳೆದಿದ್ದಾರೆ. ಆ ಸಂತೋಷ ನಮ್ಮ ಭಾಸ್ಕರ್ ಅವರನ್ನ ಇನ್ನೂ ಕೂಡ ಉನ್ನತೀಕರಣಕ್ಕೆ ಕೊಂಡೊಯ್ಯುತ್ತೆ ಅಂತ ನಾನು ಈ ಮುಖಾಂತರ ತಮಗೆ ಹೇಳ್ತಾ ಇದ್ದೀನಿ. ತಿಮ್ಮಯ್ಯ, ವಕೀಲರು. ಏನು ಇವತ್ತು ಎನ್ ಭಾಸ್ಕರ್ ಅವರ 53ನೇ ಹುಟ್ಟುಹಬ್ಬದ ಆಚರಣೆಗೆ ಸಂಬಂಧಪಟ್ಟಂಗೆ ಈ ದಿನ ನಾವು ಈ ಸರ್ಕಾರಿ ಶಾಲೆ ಅಶೋಕಪುರಂನಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಯನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಸ್ವೆಟರ್ ವಿತರಣೆ ಮತ್ತೆ ಅವ್ರಿಗೆ ಊಟದ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಪತ್ರಕರ್ತರಿಗೂ ಸಹ ಜರ್ಕಿನನ್ನ ವಿತರಣೆ ಮಾಡಿ, ಯಾಕಂತಂದ್ರೆ ಅವರು ಎಲ್ಲ ಮಳೆ ಬಿಸಿಲು ಅನ್ನೋದು ಕಾಣದೇನೆ ಎಲ್ಲಾ ಕಡೆ ಓಡಾಡ್ತಾ ಇರ್ತಾರೆ, ಅವ್ರಿಗೆ ಒಂದು ನೆರವು ಆಗ್ಲಿ ಅಂತ ಒಂದು ಸಾಮಾಜಿಕ ಕಾರ್ಯ ಮಾಡ್ಬೇಕು ಅಂತ ಹೇಳಿ ನಮ್ಮ ಭಾಸ್ಕರ್ ಅವರ ಸ್ನೇಹ ಬಳಗದ ವತಿಯಿಂದ ನಾನು, ಕಾಂತರಾಜು, ತಿಮ್ಮಯ್ಯವರು, ಪುಟ್ಟರ್ಸ್ ಅವರು, ಪ್ರೇಮ್ ಮತ್ತೆ ಹಲವಾರು ಇನ್ನು ಸ್ನೇಹಿತರುಗಳೆಲ್ಲ ಒಡಗೂಡಿ ಇವತ್ತು ಈ ಒಂದು ಕಾರ್ಯನ ಮಾಡಿದ್ವಿ. ಇವತ್ತು ಮಕ್ಕಳಿಗೆ ಆ ಸ್ವೆಟರ್ ನೀಡೋದ್ರ ಜೊತೆಗೆ
ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲೇ ಸರ್ಕಾರಿ ಶಾಲೆಗಳು ಇರಲಿ ಅವ್ರನ್ನ ಒಂದೊಂದಾಗಿ ಆಯ್ಕೆ ಮಾಡಿಕೊಂಡು ನಮ್ಮ ಸ್ನೇಹಿತರ ಹುಟ್ಟುಹಬ್ಬಗಳಲ್ಲಿ ಸಾಮಾಜಿಕ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಒಂದು ದೃಢ ನಿರ್ಧಾರ ತಗೊಂಡು ಇವತ್ತು ಈ ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಸ್ವಾಮ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸಂಸ್ಥೆಗಳಲ್ಲೂ ಸಹ ನಮ್ಮ ಕೈಲಾದಂತಹ ಕಾರ್ಯವನ್ನು ಸಹಾಯವನ್ನು ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ನಗರದ ಅಶೋಕಪುರ ಬಡಾವಣೆಯ ಸರ್ಕಾರಿ ಶಾಲೆಯಲ್ಲಿ ನನ್ನ 50ನೇ ವರ್ಷದ ಹುಟ್ಟುಹಬ್ಬವನ್ನು ನನ್ನ ವಕೀಲ ಬಂಧುಗಳು ಹಾಗೂ ನನ್ನ ಸ್ನೇಹಿತರು ಇಂದು ಹುಟ್ಟುಹಬ್ಬಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ನನಗೆ ಬಹಳ ಸಂತೋಷವಾಗಿದೆ. ಈ ಶಾಲೆ ನಾನು ಹುಟ್ಟಿ ಬೆಳೆದು ಓದಂತ ಶಾಲೆ ಇದೆ. ನನಗೆ ನೀವು ಪ್ರಸಾದರನ್ನವ್ರ ನೆನಪು ನನಗೆ ಕಾಡ್ತೀನಿ. ಪ್ರಸಾದರ ಸತ್ತ ಮೇಲೆ ಈ ಶಾಲೆಗಳನ್ನ ಯಾರೊಂದು ಅನುಭವಿಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಮಕ್ಕಳಿಗೆ ಸ್ವೆಟರ್ ಕೊಡಬೇಕು ಅಂತ ನಾನು ಆಯ್ಕೆ ಮಾಡ್ಕೊಂಡೆ. ನಾನು ಯೂನಿಫಾರ್ಮ್ ಕೊಡಬೇಕು ಅಂತ ಇದ್ದಾಗ ಮಕ್ಕಳು ನಮಗೆ ಸ್ವೆಟರ್ ಕೊಡಿ, ಯೂನಿಫಾರ್ಮ್ ಬೇಡ ಅಂತಂದು. ಹಾಗೂ ನನ್ನ ಪತ್ರಕರ್ತ ಮಾಧ್ಯಮದವರು ಚಳಿ ಗಾಳಿ ಮಳೆ ಅಂದ್ರೆ ಯಾವ ಟೈಮ್ ಬೇಕಾದ್ರೂ ಕೂಡ ನ್ಯೂಸ್ ಮಾಡಕ್ ಹೋಗ್ತಾರೆ. ಅವ್ರ ಕಷ್ಟ ನಮಗ್ ಬಿಟ್ಟು ಆ ನಿಟ್ಟಿನವ್ರಿಗೆ ನಾನು ಸಣ್ಣದಾಗೊಂದು ಸೇವೆ ಮಾಡ್ಬೇಕು ಅಂತ ಅವ್ರಿಗೆ ಜರ್ಕಿನ್ ಕೊಟ್ಟೆ. ನಾನು ತುಂಬಾ ಸಂತೋಷ ಆಗಿದೆ. ಇವತ್ತಿನ ಕಾರ್ಯಕ್ರಮ ನನ್ನ ಹಿತೈಷಿಗಳು ಬಂಧು ಬಳಗ, ನನ್ನ ಸ್ನೇಹಿತರು ಮತ್ತು ವಕೀಲ ಬಾಂಧವರು, ನನ್ನ ಅಣ್ಣ ತಮ್ಮರೆಲ್ಲ ಸೇರಿ ನಮ್ಗೆ ಹಾರೈಸಿದ್ರೆ ಇವತ್ತು ನನ್ನ ಹುಟ್ಟುಹಬ್ಬದಿಂದ ನಾನು ತುಂಬಾ ಒಂದು ಸಂತೋಷವಾಗಿ ನಾನು ಆಚರಣೆ ಮಾಡಕತ್ತಿದ್ದೀನಿ. ಮತ್ತೆ ನಂದೊಂದು ಸಂದೇಶ, ಈ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋಕ್ಕಿಂತ ಈ ತರ ಒಂದು ಜನಪರವಾಗಿ ಕಾರ್ಯಕ್ರಮ ಮಾಡಿ, ಸಾಮಾಜಿಕ ಕಾರ್ಯಕ್ರಮ ಮಾಡಿ ಒಂದು ನೆರವು ನೀಡೋದೇ ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಈ ಮೂಲಕ ಇಡೀ ದಿನ ಬೆಳಗ್ಗೆಯಿಂದ ನಾನು ಏನು ಕಾರ್ಯಕ್ರಮ ಮಾಡಿಲ್ಲ. ನನಗೆ